ಕನ್ನಡ ಜನಶ್ರೀಯ ಕ್ರೈಮ್ ಲೋಕದ ಕನ್ನಡಿಗೆ ಸ್ವಾಗತ. ನಾನು ರೇಷ್ಮಾ ಬಾಳಣ್ಣವರ್. ಈ ದಿನದ ಪ್ರಮುಖ ಮುಖ್ಯಾಂಶಗಳು. ದರ್ಶನ್, ಪವಿತ್ರ ಗೌಡ ಸೇರಿ 7 ಆರೋಪಿಗಳಿಗೆ ಜಾಮೀನು ರದ್ದು. ಸುಪ್ರೀಂ ಕೋರ್ಟ್ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿ 7 ಆರೋಪಿಗಳ ಜಾಮೀನು ರದ್ದುಪಡಿಸಿದೆ. ದಿ ಡೆವಿಲ್ ಚಿತ್ರ ಶೂಟಿಂಗ್ ಮುಗಿಸಿರುವ ದರ್ಶನ್ ಮತ್ತೆ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಆಗುವ ಸಾಧ್ಯತೆ ಇದೆ. ಪೊಲೀಸರು ಬಂಧನಕ್ಕೆ ಸಿದ್ಧತೆಯನ್ನ ನಡೆಸುತ್ತಿದ್ದಾರೆ. ಪತ್ನಿ ಪುತ್ರನ ಜೊತೆ ಪ್ರೇಮಿಯ ಕೈಯಲ್ಲಿ ಆಟೋ ಚಾಲಕನ ಕೊಲೆ. ಚಿತ್ರದುರ್ಗದ ಆಟೋ ಚಾಲಕ ರವಿಕುಮಾರ್ ಕೊಲೆ ಪ್ರಕರಣದಲ್ಲಿ ಪತ್ನಿ ಸುನಿತಾ, ಪುತ್ರ ವಿಷ್ಣು ಹಾಗೂ ಪ್ರೇಮಿ ಟಚ್ ಗಣೇಶ್ ಬಂಧನ. ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಪತ್ನಿಯನ್ನ ಮಂಗಳಮುಖಿ ಮನೆಯಲ್ಲಿ ಮಚ್ಚಿನಿಂದ ಕೊಚ್ಚಿ ಶವವನ್ನ ಈರಜ್ಜನಹಟ್ಟಿ ಬಳಿ ಬಿಸಾಡಿದ್ರು. ಮೊದಲು ಅಳಿಯನ ಮೇಲೆ ಆರೋಪ ಮಾಡಿ ಪೊಲೀಸರು ತಪ್ಪು ದಾರಿಗೆ ಒಯ್ಯಲು ಪ್ರಯತ್ನ ಪಟ್ಟಿದ್ರು. ತಾಂತ್ರಿಕ ಸಾಕ್ಷ್ಯಾಧಾರದಿಂದ ಅಸಲಿ ಆರೋಪಿಗಳು ಸಿಕ್ಕಿಬಿದ್ದಿದ್ದಾರೆ. ಸ್ನೇಹಿತನಿಗೆ 2 ಲಕ್ಷ ಸಾಲ ವಾಪಸ್ ಕೊಡದೆ ಹಲ್ಲೆ. ಶಿಗ್ಗಾವಿಯ ಬಟ್ಟೆ ಅಂಗಡಿಯಲ್ಲಿ ನಡೆದ ದಾಳಿಯಲ್ಲಿ ಗಂಗಪ್ಪ ಹೂವಣ್ಣವರ್ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಆರೋಪಿ ಮೊಹಮ್ಮದ್ ಸಲೀಂ ಶೇಖ್ ಗಂಗಪ್ಪನ ಹಳೆಯ ಸ್ನೇಹಿತನಾಗಿದ್ದ. ಆರ್ಥಿಕ ಸಂಕಷ್ಟದಲ್ಲಿ ಅವನಿಂದ 2 ಲಕ್ಷ ಸಾಲ ಪಡೆದಿದ್ದ. ಹಣ ವಾಪಸ್ ಕೊಡದೆ ಅಂಗಡಿಗೆ ಕರೆಯಿಸಿ ಶಟರ್ ಎಳೆದು ಕಣ್ಣಿಗೆ ಕಾರದ ಪುಡಿ ಎರಚಿ ಮಚ್ಚಿನಿಂದ ಹಲ್ಲೆ ಮಾಡಿದ ಆರೋಪವಿದೆ. ಗಾಯಾಳು ಕುಟುಂಬದವರು ಪ್ರಕಾರ ಕೆಲ ರಾಜಕೀಯ ಮುಖಂಡರು ಆರೋಪಿಯನ್ನ ಪಾರು ಮಾಡಲು ಸಂಧಾನ ಯತ್ನ ನಡೆಸಿದ್ದು, ಆರಂಭದಲ್ಲಿ ಪೊಲೀಸರು ದೂರು ಪಡೆಯಲು ಹಿಂದೇಟು ಹಾಕಿದ್ರು. ಇದೀಗ ಕೊಲೆ ಯತ್ನ ಹಾಗೂ ಅಪರಾಧ ಸಂಚು ಸೇರಿ ಪ್ರಕರಣ ದಾಖಲಾಗಿದ್ದು, ಆರೋಪಿ ಬಂಧನಕ್ಕೆ ಪೊಲೀಸರು ಶೋಧ ನಡೆಸುತ್ತಿದ್ದಾರೆ. ವಿವಾಹಿತೆಯ ಪರಾರಿ ಪ್ರಕರಣ. ಬಣಕಲ್ನಲ್ಲಿ ರಸ್ತೆ ತಡೆ ಆಕ್ರೋಶ. ಬಣಕಲ್ ಗ್ರಾಮದ 22 ವರ್ಷದ ವಿವಾಹಿತ ಮಹಿಳೆ ಮುಸ್ಲಿಂ ಯುವಕನೊಂದಿಗೆ ಪರಾರಿಯಾಗಿದ್ದ ಪ್ರಕರಣದಲ್ಲಿ ಪೊಲೀಸರು ಮಹಿಳೆಯನ್ನ ಪತ್ತೆ ಹಚ್ಚಿದ್ದಾರೆ. ಘಟನೆಯ ಹಿನ್ನೆಲೆಯಲ್ಲಿ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಮತ್ತು ಗ್ರಾಮಸ್ಥರು ಬಣಕಲ್ ಪೊಲೀಸ್ ಠಾಣೆಯ ಮುಂದೆ ರಸ್ತೆ ತಡೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಪೊಲೀಸರು ಮನವೊಲಿಕೆಯಿಂದ ಪ್ರತಿಭಟನೆ ವಾಪಸ್ ಪಡೆಯಲಾಯಿತು. ಹೋಟೆಲ್ನಲ್ಲಿ ಊಟಕ್ಕೆ ಬಂದ ಯುವಕನ ಮೇಲೆ ಮಚ್ಚಿನಿಂದ ದಾಳಿ, ಕೊಲೆ. ಗದಗ ಪಟ್ಟಣದ ತಾಜ್ ಹೋಟೆಲ್ನಲ್ಲಿ ಊಟಕ್ಕೆ ಬಂದಿದ್ದ 21 ವರ್ಷದ ಬಸವರಾಜ್ ಮಮ್ಮಟಗೇರಿ ಎಂಬ ಯುವಕನನ್ನ 3 ದುಷ್ಕರ್ಮಿಗಳು ಕಣ್ಣಿಗೆ ಕಾರದ ಪುಡಿ ಎರಚಿ ಮಚ್ಚಿನಿಂದ ಇರಿದು ಕೊಲೆ ಮಾಡಿದ್ದಾರೆ. ಹಳೆಯ ವೈಮನಸ್ಸು ಅಥವಾ ವೈಯಕ್ತಿಕ ದ್ವೇಷ ಕಾರಣವಾಗಿರಬಹುದು ಎಂದು ಪೊಲೀಸರು ಶಂಕಿಸಿದ್ದಾರೆ. ನರಗುಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ತನಿಖೆ ಆರಂಭಿಸಿದ್ದಾರೆ. ಹೆಚ್ಚಿನ ಮುಖ್ಯಾಂಶಗಳಿಗಾಗಿ ಕನ್ನಡ ಜನಶ್ರೀಯನ್ನ ನೋಡ್ತಾ ಇರಿ.